ಬಿತ್ತನೆಗೆ ಸಜ್ಜಾಗಿದ್ದಂತಹ ದೇಶದ ರೈತರಿಗೆ ಇದೀಗ ಶಾಕಿಂಗ್ ನ್ಯೂಸ್ ಎದುರಾಗ್ತಾ ಇದೆ. ಮಂಗಳೂರು ಮುಂಗಾರು ಮಳೆಯ ಎಫೆಕ್ಟ್ ಬಿತ್ತನೆಗೆ ಸಜ್ಜಾಗಿದ್ದಂತಹ ದೇಶದ ರೈತರಿಗೆ ಇದೀಗ ಶಾಕಿಂಗ್ ನ್ಯೂಸ್. ಮುಂಗಾರು ಮಳೆಯ ಎಫೆಕ್ಟ್ನಿಂದಾಗಿ ಜೂನ್ನಲ್ಲೇ ಅಧಿಕ ತಾಪ ಕೂಡ. ಈ ವರ್ಷ ನಿರೀಕ್ಷೆಗಿಂತಲೂ ಹೆಚ್ಚು ಮುಂಗಾರು ಕೊರತೆ. ಈ ಬಾರಿ ಕಳೆದ 11 ವರ್ಷಗಳಲ್ಲಿಯೇ ಕಡಿಮೆ ಮಳೆ. ಫಸ್ಟ್ ಮುಂಗಾರು ಅನ್ನುವಂಥದ್ದು ರೈತರಿಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಬಿಕಾಸ್ ಬಿತ್ತನೆಯನ್ನ ಆರಂಭ ಮಾಡುವಂತಹ ಒಂದು ಫಸ್ಟ್ ಸ್ಟೇಜ್ ರೈತರಿಗೆ. ಇಲ್ಲೇ ಮಳೆ ಕೈಕೊಟ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಕೂಡ ಆಗುವಂಥದ್ದು. ಮತ್ತೆ ಅಧಿಕ ಮಳೆಯಾದರೂ ಕೂಡ ಈ ಆಲಿಕಲ್ಲು ಮಳೆ ಆಗಿರ್ಬೋದು, ಈ ರೀತಿಯಾದಂತಹ ಅಧಿಕ ಮಳೆಯಾದರೂ ಕೂಡ ಸಮಸ್ಯೆಯೇ. ಜೂನ್ನಲ್ಲೇ ಅಧಿಕ ತಾಪ, ಈ ವರ್ಷ ನಿರೀಕ್ಷೆಗಿಂತಲೂ ಹೆಚ್ಚು ಮುಂಗಾರು ಕೊರತೆ ಕೂಡ ಕಂಡು ಬರ್ತಾ ಇದೆ. 11 ವರ್ಷಗಳಲ್ಲಿಯೇ ಕಡಿಮೆ ಮಳೆ, ಕಳೆದ 11 ವರ್ಷಗಳಿಗಿಂತ ಕಂಪೇರ್ ಮಾಡಿದ್ರೆ ಈ ಇಯರ್ ಕಡಿಮೆ ಮಳೆ ಆಗಿರುವಂಥದ್ದು. ಹಾಗಾಗಿ ಬಿತ್ತನೆಗೆ ಸಜ್ಜಾಗಿದ್ದಂತಹ ದೇಶದ ರೈತರಿಗೆ ಅಸಮಾಧಾನ. ಒಂದ್ ಕಡೆ ಮುಂಗಾರು ಆರಂಭ ಆಯಿತು ಅಂದಾಕ್ಷಣ, ಮೊದಲ ಮಳೆ ಬೀಳ್ತಾ ಇದೆ ಅಂದಾಕ್ಷಣನೇ ಬೀಜವನ್ನ ಕಲಿಸೋದಕ್ಕೆ ರೈತರು ಮುಗಿ ಬಿದ್ದಿರ್ತಾರೆ, ಎಲ್ಲಿ ಖಾಲಿ ಆಗೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು. ಬಟ್ ನಿರೀಕ್ಷೆಗಿಂತಲೂ ಅತಿ ಹೆಚ್ಚಾಗಿ ಕೊರತೆ ಕಂಡು ಬರ್ತಾ ಇದೆ. ಈ ಬಾರಿ ಕಳೆದ 11 ವರ್ಷಗಳಲ್ಲಿಯೇ ಕಡಿಮೆ ಮಳೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ ನೀನೋ ಪರಿಣಾಮದಿಂದ ಮುಂಗಾರು ಮಳೆಯ ಅಭಾವ ಉಂಟಾಗಿರುವಂಥದ್ದು. ಮುಂಗಾರು ಕೊರತೆ ಕೃಷಿಕರ ವಲಯದಲ್ಲಿ ಭಾರಿ ಆತಂಕ ಉಂಟಾಗ್ತಾ ಇದೆ. ಮಾನ್ಸೂನ್ ಝೋನ್ ಪ್ರದೇಶದಲ್ಲಿ 94%, ಅಂದರೆ ಜೂನ್ನಲ್ಲೇ ಹೆಚ್ಚು ತಾಪ ಇರುವಂಥದ್ದು. ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಪಂಜಾಬ್ನಲ್ಲಾಗಿರ್ಬೋದು, ಈ ಜೂನ್ನಲ್ಲೇ ಅಂದರೆ ನಿರೀಕ್ಷೆಗಿಂತ ಅತಿ ಹೆಚ್ಚಾಗಿದೆ. ಬಿಹಾರ ಆಗಿರ್ಬೋದು, ಒಡಿಶಾ, ಛತ್ತೀಸ್ಗಢ, ಗುಜರಾತ್, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಎಲ್ಲ ಕಡೆ ಕೂಡ ಜೂನ್ನಲ್ಲೇ ಹೆಚ್ಚು ತಾಪ ಕೂಡ ಕಂಡು ಬರ್ತಾ ಇದೆ. ಮುಂಗಾರು ನಿರೀಕ್ಷೆಗಿಂತ ಕಡಿಮೆ ಆಗಿರುವಂಥದ್ದು. ಕಳೆದ 11 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾನೇ ಕಡಿಮೆ ಆಗಿದೆ. ಹಾಗಾಗಿ ರೈತರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಜೂನ್ನಲ್ಲೇ ಅತಿ ಹೆಚ್ಚು ತಾಪ ಕಾಣಿಸ್ತಾ ಇರುವಂಥದ್ದು.